ನಮಸ್ಕಾರ ವೀಕ್ಷಕರೇ, ಸತ್ಯ ಸಂಗ್ರಹ ಚಾನೆಲ್ಗೆ ಸ್ವಾಗತ. ಅಮ್ಮ, ಏನಮ್ಮ ಮಾಡ್ತಾ ಇದೀಯಾ? ಬೆಳಿಗ್ಗೆಯಿಂದಲೇ ದೇವರ ಮುಂದೆ ಕುಂತು ಪೂಜೆ ಅಲಂಕಾರ ಮಾಡಿದ್ದಾಯ್ತು. ಇನ್ನು ಏನಮ್ಮ ಮಾಡ್ತಾ ಇದೀಯಾ? ಸ್ವಲ್ಪ ಇಲ್ಲಿ ಬಾ ಅಮ್ಮ, ನನ್ಗೊಂದು ಡೌಟ್ ಇದೆ. ಏನೋ ಅದು ನಿನ್ ಡೌಟು? ಅಮ್ಮ, ದೇವ್ರು ನಿನ್ನ ಕಂಡಿದಾನ ಅಮ್ಮ? ದೇವ್ರು ಇದಾನ ಅಮ್ಮ? ಹೌದಲ್ಲೋ, ನೀನ್ ಹುಟ್ಟಿದಾಗೆ ನನಗ್ ದೇವ್ರ ಕಂಡನಪ್ಪ. ಹಾ, ಅದೇ ಹೆಂಗಮ್ಮ? ನಾನು 4 ತಿಂಗಳು ಗರ್ಭಿಣಿ ಆಗಿದ್ದಾಗ ಮಾರ್ಕೆಟ್ಗೆ ಹೋಗಿದ್ದೆ. ಒಂದ್ 4 kg ತರಕಾರಿ ತಗೊಂಡ್ ಬಂದೆ ಕಣೋ. ತುಂಬಾನೇ ಭಾರ ಆಗಿತ್ತು. ಮೊದ್ಲೇ ನಾನು ಆ ಸಮಯದಲ್ಲಿ ತುಂಬಾ ವೀಕ್ ಆಗಿದ್ದೆ. ಅವಾಗ ಅನಿಸ್ತು, 4 kg ತರಕಾರಿನೇ ಇಷ್ಟು ಭಾರವಾಗಿದೆ, ಇನ್ನು ಈ ಮಗು ಮಿನಿಮಮ್ 2.5 ರಿಂದ 3 kg ಇದ್ದೇ ಇರುತ್ತೆ. ಇದನ್ನು 9 ತಿಂಗಳು ಹೆಂಗಪ್ಪ ಒತ್ಕೋಬೇಕು ಅನಿಸ್ತು. ದಿನಗಳು ತುಂಬುತ್ತಾ ಹೋದವು. ಹೊಟ್ಟೆ ನೋಡಿದ್ರೆ ತುಂಬಾ ದೊಡ್ಡದಾಗಿತ್ತು, ಆದ್ರೆ ಸ್ವಲ್ಪನೂ ಭಾರ ಇಲ್ಲ. ಆಗ ಡೆಲಿವರಿ ಪೇನ್ ಸ್ಟಾರ್ಟ್ ಆಯ್ತು. ಆ ನೋವುಗಳನ್ನು ತಡ್ಕೊಳಕ್ಕೆ ಆಗ್ಲಿಲ್ಲ. ನರಕಾನೇ ನೋಡ್ಬಿಟ್ಟೆ ಕಣೋ. ಮಗು ಹೊರಗಡೆ ಬಂದ ತಕ್ಷಣ ಎಲ್ಲಾ ನೋವುಗಳು ಮಾಯವಾಗಿ ಬಿಟ್ಟವು. ನಿನ್ನ ನೋಡಿದ ತಕ್ಷಣ ಸ್ವರ್ಗದ ಬಾಗಿಲು ತೆರೆದಂತಾಯಿತು ಕಣೋ. ಸ್ವರ್ಗ ನರಕ ಎಲ್ಲೂ ಇಲ್ಲ, ಎಲ್ಲ ಇರೋದು ಇಲ್ಲೇ ಕಣೋ. ಅವಾಗ ಅನ್ಸಿದ್ದು ನನಗೆ, ದೇವ್ರು ನಮ್ಮ ಜೊತೆಯಲ್ಲೇ ಇದಾನಂತ. ಸಾರಿ ಅಮ್ಮ, ತುಂಬಾ ತೊಂದರೆ ಕೊಟ್ನೇನಮ್ಮ? ಛೇ ಇಲ್ಲ ಬಿಡೋ, ತುಂಟ ಕೃಷ್ಣನೇ ಬಂದಿಯಲ್ಲೋ ನೀನು. ಇದು ಪ್ರತಿಯೊಬ್ಬ ತಾಯಿಗೂ ಪುನರ್ಜನ್ಮ ಆಗಿರುತ್ತೆ ಕಣೋ. ಆದರೂ ಸರಿ ಅಮ್ಮ, ನಿನಗೇನೋ ದೇವರು ಕಂಡ, ಆದ್ರೆ ನನಗೆ ಹೇಗೆ ದೇವರು ಸಿಗುತ್ತಾನಮ್ಮ? ಓ, ನಿನ್ ಸೈನ್ಸ್ ಸ್ಟೂಡೆಂಟ್ ಅಲ್ಲೇನೋ? ನಿನ್ ಭಾಷೆಲ್ಲೇ ಹೇಳ್ತೀನಿ ಬಿಡು. ಹೌದಾ ಅಮ್ಮ? ಹಾಗಾದ್ರೆ ಈಗಲೇ ಹೇಳು. ಈಗ ತುಂಬಾ ಕೆಲಸ ಇದೆ ಕಣೋ, ನಾಳೆ ಹೇಳ್ತೀನಿ. ನೋಡಿದ್ರೆಲ್ಲ ಸ್ನೇಹಿತರೆ, ನಿಮಗೂ ಈ ರೀತಿ ಡೌಟ್ ಇದೆನಾ? ಹಾಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯನ್ನು ವೀಕ್ಷಿಸಿ. ಅಲ್ಲಿವರೆಗೂ ನಮಸ್ಕಾರಗಳು.